ಇನ್ನು ಬಿಡದಿ ಭೂಯುದ್ಧದಲ್ಲಿ ಅಧಿಕಾರಿಗಳಿಗೆ ಪೊರಕೆ ಪ್ರಹಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಅಧಿಕಾರಿಗಳಿಗೆ ಪೊರಕೆಯಲ್ಲಿ ಹೊಡೆದಿದ್ದಾರೆ. ಸಿಎಂ ಧೋರಣೆಗೆ ಅಧಿಕಾರಿಗಳು ಬಿಸಿ ಅನುಭವಿಸಿದ್ದಾರೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಬಿಡದಿಯಲ್ಲಿ ಆಗಿರುವಂತಹ ಘಟನೆ, ರೈತರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಲ್ಲದೆ ಪೊರಕೆ ಪೂಜೆ ಕೂಡ ಮಾಡಲಾಯಿತು. ಆ ವಿಚಾರವಾಗಿ ಮಾತನಾಡಿದರು. ಬಿಡದಿನಲ್ಲಿ ಸರ್ವೆ ಹೋದಂತ ಅಧಿಕಾರಿಗಳ ಕಾರನ್ನ ತಡೆದು ಪೊರಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದ್ರಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನ ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನ ಕಾಪಾಡುವಂತಹ ಒಂದು ಮೊದಲ ಆದ್ಯತೆ ಅವ್ರದ್ದು ಆಗಬೇಕಾಗಿತ್ತು. ರೈತರ ಹಿತಾಸಕ್ತಿಯನ್ನ ಬದಿಗಿಟ್ಟು ರಿಯಲ್ ಎಸ್ಟೇಟ್ ಇಂದ ಹೋಗ್ತಾ ಇರುವಂತ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಬಿಡದಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಬಿಡದಿನಲ್ಲಿ ಸರ್ವೆ ಹೋದಂತ ಅಧಿಕಾರಿಗಳ ಕಾರನ್ನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜು, ನೇರ ಸಂಪರ್ಕದಲ್ಲಿದ್ದಾರೆ. ರಾಜು, ಇಷ್ಟು ವರ್ಷಗಳ ಕಾಲ ಅಂದ್ರೆ ಆಲ್ಮೋಸ್ಟ್ ಆಲ್ 1 ವರ್ಷ ಆಯಿತು. 1 ವರ್ಷಗಳ ಕಾಲ ಶಾಂತ ರೀತಿಯಲ್ಲಿ ರೈತರ ಹೋರಾಟವನ್ನು ಮಾಡ್ತಾ ಇದ್ರು. ಬಟ್ ಇವತ್ತು ಈ ಹೋರಾಟವನ್ನು ನೋಡ್ತಾ ಇದ್ರೆ ರೈತರ ಆಕ್ರೋಶ ಕಟ್ಟೆ ಹೊಡೆದಿದೆ ಅಂತ ಅನ್ಸುತ್ತೆ. ಬಟ್ ಸದ್ಯದ ಪರಿಸ್ಥಿತಿ ಹೇಗಿದೆ ಅಲ್ಲಿ? ಏನ್ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ನೀವು ಹೇಳ್ದಂಗೆ 1.5 ವರ್ಷದಿಂದ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಅಂದ್ರೆ ಇಷ್ಟು ದಿನ ಶಾಂತಿಯುತವಾಗಿ ಸರ್ಕಾರ ಎಲ್ಲೋ ತಮ್ಮ ಒಂದು ಯಾವ ರೀತಿ ರೈತರ ಪರವಾಗಿ ನಿಲ್ಲುತ್ತೆ ಅನ್ನೋದು ಅವರ ಒಂದು ಭಾವನೆ ಆಗಿತ್ತು. ಆದ್ರೆ ಇವತ್ತು ರೈತರ ಸಾನೆ ಕಟ್ಟೆ ಹೊಡೆದಿರುವಂತದ್ದು, ಅದು ಬಿಟ್ಟು ಏನೋ ಜಿಬಿಟಿ ಏನೋ ಈ ಒಂದು ಯೋಜನೆಗೆ ಪೂರಕವಾಗಿ ಏನೋ ಒಂದು ಜಿಬಿಟಿ ಅನ್ನೋ ಒಂದು ಇದನ್ನ ಮಾಡಿದ್ದಾರೆ, ಇಲಾಖೆಯನ್ನ ಮಾಡಿದ್ದಾರೆ. ಆ ಇಲಾಖೆ ಅಧಿಕಾರಿಗಳು ಇವತ್ತು ಜಂಟಿ ಸರ್ವೆಯನ್ನ ಮಾಡಕ್ಕೆ ಬಂದಿದ್ರು, ಅಂದ್ರೆ JMC ಸರ್ವೆ ಅಂತ. ಈ ಭಾಗದಲ್ಲಿ ಎಷ್ಟೆಲ್ಲ ಗೋಮಾಳ ಜಮೀನಿದೆ ಮತ್ತೆ ಅರಣ್ಯ ಭೂಮಿ ಎಷ್ಟಿದೆ ಅನ್ನೋದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮತ್ತೆ ರೈತರು ಈ ಯೋಜನೆಗೆ ಯಾರು ಪರವಾಗಿದ್ದಾರೆ ಅವರ ಒಂದು ಜಮೀನನ್ನ JMC ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ವಿರೋಧ ಮಾಡ್ತಾ ಇರುವಂತ ರೈತರು ಒಂದು ಪೊರಕೆ ಸೇವೆಯನ್ನ ಮಾಡಿ ಕಳಿಸಿರುವಂತದ್ದು. ಅಂದ್ರೆ ಎಷ್ಟೇ ನಾವು ಹೋರಾಟ ಮಾಡಿದ್ರು ಸರ್ಕಾರ ತನ್ನ ಮೊಂಡುತನವನ್ನ ಬಿಡ್ತಾ ಇಲ್ಲ. ಹಾಗಾಗಿ ನಾವು ಉಗ್ರ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ಇನ್ನು ಮುಂದೆ ನಮ್ಮ ಹೋರಾಟ ಏನಿದ್ರು ಉಗ್ರ ಹೋರಾಟವಾಗಿರುತ್ತೆ, ಶಾಂತಿಯುತವಾದ ಹೋರಾಟ ಇರೋದಿಲ್ಲ ಅನ್ನೋದು ಈಗ ಸ್ಪಷ್ಟವಾಗಿ ಇವತ್ತಿನ ಒಂದು ಬೆಳವಣಿಗೆ ರೈತರು ಸಂದೇಶವನ್ನು ರವಾನಿಸಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗ್ಲೇ ಏನು ರಾಮನಗರ SP ಶ್ರೀನಿವಾಸ್ ಗೌಡ್ರು ಮತ್ತೆ IG ಗಿರೀಶು ಕೂಡ ಬಂದು ಇಲ್ಲಿ ರೈತರ ಪರಿಸ್ಥಿತಿನ ಅವಲೋಕಿಸಿ ಮತ್ತೆ ಯಾವೆಲ್ಲ ಘಟನೆಗಳಿಗೆ ಏನಾಗಿದೆ ಮತ್ತೆ ಈ ಒಂದು ಹೋರಾಟದ ರೂಪುರೇಷೆಗಳಿಗೆ ಪೂರಕವಾಗಿ ಜಿಲ್ಲಾಡಳಿತ ಏನೆಲ್ಲ ಒಂದು ನಿರ್ಧಾರವನ್ನು ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ SP ಶ್ರೀನಿವಾಸ್ ಗೌಡ ಮತ್ತೆ IG ಗಿರೀಶ್ ಅವರು ಕೂಡ ಈ ಒಂದು ವಿಚಾರವಾಗಿ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಯೋಜನೆ ವಿರುದ್ಧವಾಗಿರುವಂತ ರೈತರು ಸ್ಥಳದಲ್ಲೇ ಮೊಕ್ಕಾಮೂಡಿ ಏನೋ JMC ಮಾಡ್ಲಿಕ್ಕೆ ಬಂದಿದ್ರ ಆ ಒಂದು ಜಮೀನ ಪಕ್ಕದಲ್ಲೇ ಕೂತು ಈಗ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆಯನ್ನ ಮಾಡ್ಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಏನಾದ್ರೂ ಈ JMC ಮಾಡಿದ್ದೆ ಅದಲ್ಲಿ ನಮಗೆ ಕ್ಲಿಯರೆನ್ಸ್ ಲೆಟರ್ ನ ಕೊಟ್ಟಿ, ಬಟ್ ನಮ್ಮ ಜಮೀನನ್ನ ಯಾವುದೇ ರೀತಿಯಾಗಿ ತೊಂದರೆಗೆ ಒಳಪಡಿಸೋದಿಲ್ಲ, ಮತ್ತೆ ನಮ್ಮ ಹಕ್ಕು ಒತ್ತಾಯ ಏನಿದೆ ಅದಕ್ಕೆ ಇವರು ಪೂರಕವಾಗಿ ಎಲ್ಲವೂ ಸಹಕಾರಾತ್ಮಕವಾಗಿ ಕೊಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ರೈತರು ಪಟ್ಟು ಹಿಡಿದಿರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಆದಂತ ಬೆಳವಣಿಗೆ ಬಹಳ ಸ್ಪಷ್ಟವಾಗಿ ಸಂದೇಶ ರವಾನೆ ಆಗಿರೋದೇನಂದ್ರೆ ಇನ್ನು ಮುಂದೆ ಹೋರಾಟ ಇನ್ನಷ್ಟು ತೀವ್ರತೆ, ಈ ಇಷ್ಟು ದಿನ ಏನು ಹೋರಾಟ ಇತ್ತಲ್ಲ ಇದು ಇನ್ನ ಶಾಂತಿಯುತವಾಗಿ ನಡೆಯೋದಿಲ್ಲ. ಮತ್ತೆ ಮುಂದಿನ ಹಂತಕ್ಕೆ ರೈತರು ಹೋಗ್ಲಿಕ್ಕೆ ಎಲ್ಲಾ ರೀತಿಯಾದಂತ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ರಾಜು, ಈಗ ಈ ಅಧಿಕಾರಿಗಳು ಸರ್ವೆ ಮಾಡ್ಲಿಕ್ಕೆ ಏನು ಬಂದಿದ್ರಲ್ಲ, ನೋಟಿಸ್ ಕೊಡದೆ ಬಂದಿದ್ರ ಹೇಗೆ ಅಂತ ಹೇಳಿ, ಅಥವಾ ಅಲ್ಲಿ ಇರುವಂತ ರೈತರಿಗೆ ಗೊತ್ತೇ ಇರ್ಲಿಲ್ವಾ ಅಧಿಕಾರಿಗಳು ಸರ್ವೆ ಮಾಡಕ್ ಬರ್ತಿದ್ದಾರೆ, ಅವರಿಗೆ ಮಾಹಿತಿ ಇಲ್ದೇನೆ ಬಂದಿರೋದಾ ಹೇಗೆ ಅಂತ? ಮಾಹಿತಿ ಇದ್ದೇ ಕೂಡ ಬಂದಿರುವಂತದ್ದು. ಅಂದ್ರೆ ಏನು ಈ ಯೋಜನೆಗೆ ಪೂರಕವಾಗಿ ಯಾರು ಭೂಮಿಯನ್ನ ಕೊಡ್ಲಿಕ್ಕೆ ಒಂದು ಅನುಮತಿಯನ್ನ ನೀಡಿದ್ದಾರೆ ಅವರ ಒಂದು ಜಮೀನಿಗೆ ಇವತ್ತು ಅಂದ್ರೆ ಈಗೇನು JMC ಮಾಡಿ ಹೋದ್ರೆ ಮುಂದಿನ ಹಂತದಲ್ಲಿ ಈಗ ಅಕ್ಕಪಕ್ಕದಲ್ಲಿ ಇರುವಂತ ಜಮೀನು ಮಧ್ಯದ ಭಾಗದಲ್ಲಿ ಇರುವಂತವ್ರು ಒಂದು ಯೋಜನೆಗೆ ವಿರೋಧವಾಗಿದ್ರೆ ಬಲಭಾಗ ಎಡಭಾಗದಲ್ಲಿ ಇರುವಂತ ರೈತರು
ಪರವಾಗಿದ್ರೆ, ಒಂದು ವೇಳೆ ಅವರು ಇಬ್ರು ಕೂಡ ಅನುಮತಿ ಕೊಟ್ಟಿದೆ ಆದ್ರೆ ಈ ಒಂದು ಮಧ್ಯದಲ್ಲಿ ತಗೊಳಕೊಳ್ಳುವಂತ ಜಮೀನು ಏನು ವಿರೋಧ ಮಾಡ್ತಾ ಇರುವಂತ ರೈತನ ಜಮೀನಿಗೆ ಸಂಕಷ್ಟ ಈಡಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು JMC ಮಾಡ್ಲಿದ್ದೇ ಆದ್ರೆ ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರಿಗೆ ಕ್ಲಿಯರೆನ್ಸ್ ಅನ್ನ ಕೊಡಬೇಕಾಗುತ್ತೆ. ಅಂದ್ರೆ ಸರ್ಕಾರದ ಕಡೆಯಿಂದ ಮತ್ತೆ ಜಿಲ್ಲಾಡಳಿತ ಕಡೆಯಿಂದ ನಿಮಗೆ ಈ ಒಂದು ಯೋಜನೆಗೆ ಯಾವುದೇ ರೀತಿಯಾದಂತ ಸ್ಪಂದನೆ ಇಲ್ಲದೆ ಇರೋ ಒಂದು ಕಾರಣದಿಂದ ನಾವು ನಿಮ್ಮ ಭೂಮಿಯನ್ನ ಕೈ ಬಿಡ್ತೇವೆ, ಹಾಗಾಗಿ ಒಂದು ಕ್ಲಿಯರೆನ್ಸ್ ಅನ್ನ ಕೊಡಬೇಕು ಅನ್ನೋದು ಈಗ ರೈತರು ಪಟ್ಟು ಹಿಡಿದಿರುವಂತದ್ದು. ಒಂದು ಹಂತಕ್ಕೆ ಈಗಾಗಲೇ ರೈತರು ಬಹಳ ಸ್ಪಷ್ಟವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿಕ್ಕೂ ಈಗಾಗಲೇ ಏನು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು JMC ಮಾಡೋದೇ ಆದ್ರೆ ಇನ್ನು ಮುಂದೆ ನಾವು ಈ JMC ಯೋಜನೆಯನ್ನ ಮಾಡ್ಲಿಕ್ಕೆ ಬಂದಿದ್ದೆ ಆದ್ರೆ ನಾವು ಮತ್ತೆ ಬಿಡೋದಿಲ್ಲ, ಕ್ಲಿಯರೆನ್ಸ್ ಮಾಡಿಯೇ ನಮಗೆ ಒಂದು ಪತ್ರವನ್ನ ಕೊಟ್ಟೇ ಇವರು ಮುಂದೆ ಹೊರಿಬೇಕು ಅನ್ನೋದು ಕೂಡ ಈಗ ರೈತರ ಪಟ್ಟು ಆಗಿರೋದು. ಮತ್ತೊಂದು ಕಡೆ ಈಗ SP ಶ್ರೀನಿವಾಸ್ ಗೌಡ್ರು ಏನು ರೈತರನ್ನ ಕುರಿತು 3 ಬಾರಿ ಸಭೆಯನ್ನ ಮಾಡಿದ್ರು, ಸ್ಥಳದಲ್ಲೇ ಸಭೆಯನ್ನ ಮಾಡಿದ್ದಾರೆ. ನೀವು ಒಂದು ವೇಳೆ ಈ ಯೋಜನೆಗೆ ಏನಾದ್ರೂ ಅಡ್ಡಿ ಮಾಡಿದ್ದೆ ಆದ್ರೆ ಕಾನೂನಾತ್ಮಕವಾಗಿ ತಡೆ ಆಗುತ್ತೆ, ನಿಮ್ಮದೇ ತಪ್ಪಾಗುತ್ತೆ, ಆಗ ನಾವು ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಶುರುವಾಗುತ್ತೆ. ಒಂದು ವೇಳೆ ನೀವು ಈ ರೀತಿಯಾದಂತ ಹೋರಾಟವನ್ನ ನೀವು ಮುಂದುವರಿಸಿದ್ರೆ ಅದು ಕಾನೂನಾತ್ಮಕವಾಗಿ ನಾವೇನ್ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ಕೂಡ ರೈತರಿಗೆ ಒಂದು ಸ್ಪಷ್ಟ ಮನದಟ್ಟನ್ನು ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ರೈತ ಮುಖಂಡರು ಏನು ಹೋರಾಟ ಮಾಡ್ತಾ ಇರುವಂತವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮಗೆ ಗುಂಡಾಕಿ ಸಾಯಿಸಿದ್ರು ಕೂಡ ನಾವು ಪ್ರಾಣ ಇಲ್ಲೇ ಬಿಟ್ಟೇ ಹೊರತು ಜಮೀನನ್ನು ಬಿಡೋದಿಲ್ಲ ಅನ್ನೋದು ಕೂಡ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿರುವಂತದ್ದು. ಇನ್ನು ಮುಂದೆ ಈ ಒಂದು ಯೋಜನೆಯ ಹೋರಾಟ ಯಾವ ರೀತಿ ಸ್ವರೂಪವನ್ನು ಪಡೆದುಕೊಳ್ಳೋದನ್ನು ಕೂಡ ಊಹಿಸಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಎಸ್, ಓಕೆ, ಥ್ಯಾಂಕ್ ಯು ರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.